ಹೇಳಿ ಅವರೇ, ನಿಮ್ಮ ಆರೋಗ್ಯ ಹೆಂಗದೆ? ಹುಮ್ಮಸ್ಸು ಚೈತನ್ಯ ಎಲ್ಲ ನನ್ನ ಬಂಗಾರ ಜೊತೆನೆ ಹೊಂಟೋಯ್ತು. ಪಾಪಿ ಜೀವ ಹೋಗೋವರೆಗೂ ಕಾಲ ತಾಳ್ಬೇಕಲ್ಲ, ಅದಕ್ಕೆ ಬದುಕಿವ್ನಿ. ಅಂತಕ್ಕೆ ಬರೋಣ ಅನ್ಕೊಂಡೆ ಅವರೇ, ಅದು ಯಾಕೋ ಯಾವುದಕ್ಕೂ ಮನಸ್ಸೇ ಬರ್ತಾ ಇಲ್ಲ. ನೀನ್ ಇಲ್ಲಿಗೆ ಬರ್ದೇ ಹೋದ್ರೂ ಪರವಾಗಿಲ್ಲ ಪುಟ್ಟಕ್ಕ, ಆದ್ರೆ ನಿನ್ನ ದಾರಿನ ನೀನು ಬದಲಾಯಿಸ್ಬೇಡ. ನೀನು ಬಂಗಾರಿಗೆ ಗೆಳತಿ ಮಾತ್ರ ಅಲ್ಲ, ತಪ್ಪು ದಾರಿಲಿ ನಡೆಯೋರಿಗೆ, ಕೈ ತಪ್ಪಿ ಹೋಗೋರಿಗೆ ಸರಿ ದಾರಿ ತೋರಿಸೋ ಕರುಣಾಮಯಿ ನೀನು. ಕುಂಬಾರ ಮಡಿಕೆ ಹೊಡಿಬಾರ್ದು, ರಾಜ ರಾಜ್ಯನ ಬಿಡಬಾರ್ದು. ಗೆಳತಿ ಸತ್ರು ಅಂತ ನೀನು ನಿನ್ನತನನ ಮರಿಬಾರ್ದು. ದೊರೆಗೆ ಬುದ್ಧಿ ಹೇಳಿ ಮನೆತನ ಮಡದಿ ಸಂಸಾರನ ಸರಿ ಮಾಡೋದ್ ಬಿಟ್ಟು ನೀನು ಅವನ ಜೊತೆಗೆ ಸೇರಿ ಸೇಡಿಗೆ ಸೇಡು ಅಂತಿದ್ಯಲ್ಲ, ಇದು ಸರಿನಾ? ಏನ್ ಮಾಡೋದು ಅವರೇ, ಈಡ್ ದಿನ ಬರೀ ಸಹಿಸ್ಕೊಂಡಿದ್ದೇ ಆಯ್ತು. ಸತ್ತು ಮಣ್ಣು ಸೇರಕ್ ಮುಂಚೆ ಹೊಸ ಜವಾಬ್ದಾರಿಗಳವೆ, ಅದನ್ನ ಮಾಡಿ ಮುಗಿಸ್ಲೇಬೇಕು. ಅವ್ರು ಕೊಂದಿರೋದು ನನ್ನ ಜೀವಕ್ಕೆ ಜೀವ ಆಗಿದ್ದ ನಮ್ಮಮ್ಮವ್ರನ್ನ. ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ತ್ರಾಣ ನಂಗಿಲ್ಲ ಅವರೇ. ನೀನೇ ಹಿಂಗೆ ಹೇಳಿದ್ರೆ ಹೆಂಗೆ ಪುಟ್ಟಕ್ಕ? ಸಾಯಂಕಾಲದಾಗೂ ಶೋಕದಾಗೆ ಮುಳುಗ್ಬೇಕಾ? ದೊರೆ ನಮ್ಮ ಕೈ ಬಿಟ್ಟೋದ್ರೆ ನಮಗೆಲ್ಲ ದಿಕ್ಕು ಯಾರು ಪುಟ್ಟಕ್ಕ? ಯೋಚನೆ ಮಾಡಬೇಡಿ ಅಮ್ಮಾರೆ. ಅಂಥ ಸಂದರ್ಭ ಏನಾರ ಬಂದರೆ ನನ್ನ ತಲೆನ ಆಡ ಇಡ್ತೀನಿ ಹೊರತು ನಮ್ಮ ಸಿರಿಗೇನು ಆಗಕ್ಕೆ ಬಿಡೋಕ್ಕಿಲ್ಲ. ಜೈಲಿಗೆ ಬೇಕಾದ್ರೆ ನಾನು ಹೋಯ್ತೀನಿ ಹೊರತು ಸಿರಿನ ಸಿಕ್ಕಾಕ್ಸಕ್ಕಿಲ್ಲ. ನನಗೆ ದೊರೆ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀವಿಬ್ರು ಎರಡೂ ಮನೆಗೆ ಕಣ್ಗಳೇ. ಯಾವುದಕ್ಕೆ ನೋವಾದರೂ ನಮಗೆ ಅಳು ಪುಟ್ಟಕ್ಕ. ನೀವು ಯೋನೇ ಹೇಳಿದ್ರು ನನ್ನ ದಾರಿ ಬದಲಾಗಕ್ಕಿಲ್ಲ ಅವ್ವಾರೆ. ಅನ್ಯಾಯವಾಗಿ ಒಂದು ಜೀವನ ತೆಗೆದವ್ರೆ, ಆ ಜೀವಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ತಪ್ಪಿತಸ್ಥರಿಗೆ